ಮೊದಲನೇದಾಗಿ ಇಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ನೀವಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದ್ರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾ ಇರುವಂಥ KVN ಸಂಸ್ಥೆ ಸುಪ್ರೀತ್ ಅವ್ರು ಆಗ್ಬೋದು, KVN ಸರ್ ಆಗ್ಬೋದು, ಅಂಡ್ ಅಗೇನ್ ಆನಂದಾಡಿ ನಮ್ಮ ಶ್ಯಾಮ್ ಅವ್ರು ಆಗ್ಬೋದು. ಇವೆಲ್ಲ ಸೇರಿದಕ್ಕೆ ಇವತ್ತೊಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು, ನಾವೇನಿಲ್ಲ, ನಮ್ದೇನಿಲ್ಲ, ಕೆಲಸ ಮುಗಿದಿದೆ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ನಿನ್ನ ಮಾತಿಲ್ಲ, ಕೆಲಸ ಅಷ್ಟೇ. ಯಾಕೆಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯದಲ್ಲಿ ಇಬ್ಬರು ಬ್ಯುಸಿಯಾಗಿ ಹೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನಲ್ಲಿ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗೆ ನಾನು ಜಾನಪದ ಹಾಡುಗಳು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದ್ರಲ್ಲಿ ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನವ್ರು ಆ ಟೀಮ್ ಇದೆ, ಅವರಾಗ್ಬೋದು, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ತಪ್ಪಲಲ್ಲಿರುವಂಥ ಎಲ್ಲ ಮಾದಪ್ಪ ಭಕ್ತರ ಆಗ್ಬೋದು, ಅದಾದಮೇಲೆ ಮಂಟೇ ಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗುವ ನನಗೆ ಒಂದು ಮ್ಯೂಸಿಕ್ನ ಅದ್ರ ಟಚ್ನ ಯಾವಾಗಲೂ ಚರಣ್ನ ಕೇಳ್ಕೊತೀನಿ. ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಯಾವಾಗ ನಮ್ಮ ಸಿನಿಮಾಗಳು ಅಂದಾಗ ನನ್ನ ಮಣ್ಣಿನ ಕಥೆಗಳು, ನನ್ನ ಬಡತನದಲ್ಲಿ ನಾವು ನೊಂದಿರುವಂಥ, ಇವತ್ತಿಗೂ ಬಡತನ ಇರುವಂಥ ಬಡವರ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಆ ಬಡತನದ ನೋವಾಗ್ಬೋದು, ಯಾವಾಗಲೂ ನಾವು ಮೊದಲು ಕೇಳಿದಂಥ ಗೀತೆಗಳೆಲ್ಲ ಇವೇನೆ. ಇವತ್ತೇನು ಹೊಸ ತಂಡ ಉಟ್ಕೊಂಡಿದೆ, ಧನುಷ್ ಟೀಮ್ ಎಲ್ಲ, ಈ ಥರ ಸುಮಾರು ತಂಡಗಳು ಉಟ್ಕೊಂಡಿದೆ. ಅವರೆಲ್ಲರೂ ಮೇಲ್ ಬರಬೇಕು ಅನ್ನೋ ಆಸೆ. ಮತ್ತೆ ನಮ್ಮ ಸಂಸ್ಕೃತಿ ಏನು, ಜಾನಪದ ಸಂಸ್ಕೃತಿ ಏನಿದೆ, ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಕನ್ನಡ ನಾಡಲ್ಲಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಆಸೆ ನಾನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಆಗ್ತಾ ಬಂದರೆ ಸೊ ಅದು ಕೂಡ ನಶಿಸಿ ಹೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ನನ್ನ ಹೆಸರು ರತ್ನ ಸಕಲೇಶ್ಪುರ ಅಂತ, ರಂಗನಟಿ, ನೀನಾಸಮಾಗಿದೆ. ಸುಮಾರು ವರ್ಷದಿಂದ ನಾನು ರಂಗಭೂಮಿಲೇ ಇದ್ದೀನಿ. ಒಂದು 4-5 ಸಿನಿಮಾ ಮಾಡಿದ್ದೀನಿ. ಆದರೆ ನನ್ನ ಮುಖ ಯಾರಿಗೂ ಗೊತ್ತಾಗಲಿಲ್ಲ. ಜೂನಿಯರ್ ಆರ್ಟಿಸ್ಟ್ ಥರನೇ ನಮ್ಮನ್ನು ನಿಲ್ಲಿಸ್ತಾ ಇದ್ರು. ವಿಜಯ್ ಸರು, ಇಷ್ಟೆಲ್ಲ ನೀವು ನೀನಾಸಮ್ ಮಾಡಿದಿರ, ನಟಿಯರು ನೀವು ಸಿನಿಮಾ ಮಾಡಬೇಕು, ಮುಂದೆ ನೀವು ಮೊದಲೇ ಬರಬೇಕಾಗಿತ್ತು, ಇವಾಗ ಬಂದಿದ್ದೀರಾ ಅಂತ ಹೇಳಿ ಈ ಸಿಟಿ ಲೈಟ್ಸಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಜೀವ ತುಂಬಿದ್ದೀನಿ. ದಯವಿಟ್ಟು ನೋಡಿ, ಸಹಕರಿಸಿ. ಇನ್ನೊಬ್ರು ಬಂದಿಲ್ಲ, ತ್ರಿವೇಣಿ ಅಂತ ಹೇಳಿ, ಅವ್ರ ಪಾಪ ಹಂಗೆ ನಮ್ಮ ರಂಗಭೂಮಿ ಕಲಾವಿದರು, ಅವ್ರನ್ನ ಪುಟ್ಟದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಅಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇನ್ನೊಂದ್ಸರಿ ಬಂದಾಗ ಅವ್ರನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು.